ಒಬ್ಬ ಹುಡುಗ ಇದ್ದ. ಚಿಕ್ಕ ಹಳ್ಳಿಯಲ್ಲಿ ಬೆಳಿತಿದ್ದ. ಅವನ ಬಾಲ್ಯ ಆಟ ಪಾಠಗಳಲ್ಲಿ ಕಳೆದೋಯ್ತು. ಅದೇ ಹಳ್ಳಿಯಲ್ಲೇ ಸ್ಕೂಲ್ ಕಾಲೇಜ್ ಮುಗಿಸ್ದ. ಮುಂದೆ ಇನ್ನೂ ಓದ್ಬೇಕನ್ಕೊಂಡು ಸಿಟಿಗೆ ಬಂದ. ಸಿಟಿಯಲ್ಲಿರೋಕೆ ಒಂದು ಚಿಕ್ಕ ರೂಮ್ ತಗೊಂಡ. ಅಲ್ಲಿ ಇರೋರೆಲ್ಲ ಅಪರಿಚಿತರು. ಅಲ್ಲಿ ಅವನಿಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಮನೆಯಲ್ಲಿದ್ದಾಗ ಅಮ್ಮ ಮಾಡಿದ ಅಡಿಗೆ ಮೇಲೆ ಆಗಾಗ ತುಂಬಾ ಕೋಪ ಮಾಡ್ಕೊಳ್ತಿದ್ದ. ಇಲ್ಲಿ ಆತನ ತಾಯಿ ತುಂಬಾ ನೆನಪಾಗ್ತಿದ್ದಾಳೆ. ತನ್ನ ತಾಯಿಯ ಕೈಯಲ್ಲಿ ಮಾಡ್ತಿದ್ದ ಅಡಿಗೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾನೆ. ಇಲ್ಲಿ ಅವನೇ ಅಡಿಗೆ ಮಾಡ್ಕೊಳ್ಬೇಕು. ಉಪ್ಪಿದ್ರೆ ಖಾರ ಇರ್ತಿರ್ಲಿಲ್ಲ, ಖಾರ ಇದ್ರೆ ಉಪ್ಪಿರಲ್ಲ. ಎಷ್ಟೋ ರಾತ್ರಿ ಅಡಿಗೆ ಯಾರ್ ಮಾಡ್ತಾರೆ ಅಂತ ಹಂಗೆ ನಿದ್ದೆ ಹೋಗ್ತಿದ್ದ. ಮಧ್ಯರಾತ್ರಿ ಹಸಿವಿನಿಂದ ನಿದ್ದೆ ಬರ್ತಿರ್ಲಿಲ್ಲ. ಯಾವಾಗ್ಲೂ ಮನೆಯಲ್ಲಿದ್ದಾಗ ಮಂಚದ ಮೇಲೆ ಮಲಗ್ತಿದ್ದೋನೋ, ಇಲ್ಲಿ ನೆಲದ ಮೇಲೆ ಚಾಪೆ ಹಾಕೊಂಡ್ ಮಲಗ್ಬೇಕು. ಅವನಿಗೆ ಸಿಕ್ತಿದ್ದ ದುಡ್ಡಲ್ಲೇ ತಿಂಗಳು ಪೂರ್ತಿ ಮ್ಯಾನೇಜ್ ಮಾಡ್ಬೇಕು. ಮನೆ ಬಿಟ್ಟು ಹೊರಗಡೆ ಇರೋಕೆ ಯಾರಿಗೂ ಇಷ್ಟ ಆಗಲ್ಲ. ಅದು ಓದೋಕಾದ್ರೂ ಅಷ್ಟೇ ಅಥವಾ ದುಡ್ಡು ಸಂಪಾದನೆ ಮಾಡೋಕಾದ್ರೂ ಅಷ್ಟೇ. ಮನೆ ಬಿಟ್ಟು ಹೊರಗಡೆ ಇರೋದು ಯಾರಿಗೂ ಇಷ್ಟನೇ ಇರಲ್ಲ. ಈ ಹುಡುಗ ಇದ್ನಲ್ವಾ, ಇವನ್ಗೆ ಪ್ರತಿದಿನ ಮನೆಯವರಿಂದ ದುಡ್ಡು ಕೇಳೋಕೆ ನಾಚಿಕೆ ಆಗೋದು. ಇದು ಎಲ್ರಿಗೂ ಆಗುತ್ತೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವನಿಗೆ ಓದೋದ್ರ ಬಗ್ಗೆ ಮನಸ್ಸಾಗ್ತಿರ್ಲಿಲ್ಲ. ಆತನ ಮನಸ್ಸಲ್ಲಿ ಕನಸುಗಳು ತುಂಬಾ ಇತ್ತು. ಆದ್ರೆ ಆತನ ಕನಸಿಗಿಂತ ಜಾಸ್ತಿ ಸೋಂಬೇರಿತನ ಆತನಲ್ಲಿತ್ತು. ಸ್ವಲ್ಪ ದಿನದಲ್ಲೇ ಆ ಸಿಟಿಯಲ್ಲಿ ಹೊಸ ಹೊಸ ಫ್ರೆಂಡ್ಸ್ ಆದ್ರು. ಬರ್ತಾ ಬರ್ತಾ ಆ ಹುಡುಗ ಸಿಟಿಯಲ್ಲಿರೋ ಗಲ್ಲಿನೂ ತಿರುಗ್ದ. ತನ್ನ ಕನಸನ್ನ ಪೂರ್ತಿಯಾಗಿ ಮರ್ತು ಬಿಟ್ಟ. ಆ ನಂತರ ಏನಾಗಿರುತ್ತೆ ಅಂತ ನೀವೇ ಹೇಳಬಹುದು. ಇದು ಕೇವಲ ಒಬ್ಬ ಸ್ಟೂಡೆಂಟ್ ನ ಕತೆ ಅಲ್ಲ. ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಸಿಟಿಯಲ್ಲಿ ತಮ್ಮ ಮನೆಯಿಂದ ಕಡಿಮೆ ಬಜೆಟ್ ನಲ್ಲಿ ಸಿಟಿಯಲ್ಲಿ ಓದೋಕೆ ಸೆಟ್ಲ್ ಆಗ್ತಾರೆ. ಟೆಂಪ್ರರಿಯಾಗಿ ಅವರಿಗೆ ಅನಿಸ್ತಿರುತ್ತೆ, ನಾನ್ ಚೆನ್ನಾಗಿ ಓದ್ಬೇಕು, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ. ಆಗಿದ್ರೂ ಕೂಡ ಅವ್ರು ಅಂದ್ಕೊಂಡ ರಿಸಲ್ಟ್ ಸಿಗ್ತಿರಲ್ಲ. ಈ ರೀತಿ ತುಂಬಾ ಸ್ಟೂಡೆಂಟ್ಸ್ ಇದೇ ಪರಿಸ್ಥಿತಿಯಲ್ಲಿರ್ತಾರೆ. ಈ ವಿಡಿಯೋ ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ರು ಕೂಡ ಸರಿಯಾಗಿ ಓದೋಕಾಗ್ತಿರಲ್ಲ. ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳೋಕೆ ಈ 3 ನಿಯಮ, ಈ 3 ಮಾತನ್ನ ನೆನ್ಪಿಟ್ಕೊಳ್ಳಿ. ರೂಲ್ ನಂಬರ್ 1, ಒಬ್ಬ ಫಕೀರನಂತೆ ಸಂಘರ್ಷ ಮಾಡಬೇಕು. ಕನಸನ್ನ ಎಲ್ರೂ ಕಾಣ್ತಾರೆ. ಆ ಕನಸನ್ನ ಪೂರ್ತಿ ಮಾಡ್ಕೊಳ್ಳೋಕೆ ಕೊನೆ ಕ್ಷಣದವರೆಗೂ ತುಂಬಾ ಕಡಿಮೆ ಜನ ಸಂಘರ್ಷ ಮಾಡ್ತಾರೆ. ನಿನ್ನ ಪೂರ್ತಿ ಟೈಮ್ನ ಚಿಟ್ ಚಾಟ್ ಮಾಡೋದ್ರಲ್ಲೇ ಕಳೀತಿರ್ತೀಯ. ಓದೋದಕ್ಕಿಂತ ಜಾಸ್ತಿ ನಿನ್ ಫ್ರೆಂಡ್ಸ್ ಜೊತೆ ಸುತ್ತಾಡೋದ್ರಲ್ಲೇ ಕಳೀತಿರ್ತೀಯ. ಗರ್ಲ್ ಫ್ರೆಂಡ್ ಏನ್ ಮಾಡ್ತಿರ್ಬಹುದು, ಯಾರ ಜೊತೆ ಚಾಟ್ ಮಾಡ್ತಿರ್ತಾಳೆ, ನೀನ್ ಖರ್ಚಿಗಿರೋ ದುಡ್ಡು ಕೂಡ ಆಕೆನ ಖುಷಿ ಪಡಿಸೋದ್ರಲ್ಲೇ ಆಗೋಗಿರುತ್ತೆ. ಆದ್ರೆ ಇನ್ನೊಂದ್ ಕಡೆ ನೋಡು, ನಿನ್ ತಂದೆ ತಾಯಿ ಅವರಿಗೆ ಬರೋ ತಿಂಗಳ ಖರ್ಚಿಗೆ ಎಲ್ಲಿಂದ ದುಡ್ಡು ಹೊಂದಿಸ್ಲಪ್ಪ, ಹೇಗ್ ಮ್ಯಾನೇಜ್ ಮಾಡ್ಲಿ. ಪ್ರತಿದಿನ ಹಗ್ಲು ರಾತ್ರಿ ಅಂದೆ ಬೆವರನ್ನ ರಕ್ತದ ರೀತಿ ಸುರಿಸ್ತಿರ್ತಾರೆ. ಅವರು ಒಂದೊಂದು ರೂಪಾಯಿನೂ ಕೂಡ್ಸೋದ್ರಿಂದಲೇ ನೀನು ಕಾಲೇಜಲ್ಲಿ ಓದ್ತಿದ್ಯಾ. ಆದ್ರೆ ನಿನ್ ಖುಷಿ ನಿನ್ ಫ್ರೆಂಡ್ಸ್, ನಿನ್ನ ಡಿಸೈರ್, ನಿನ್ನ ಕ್ರಶ್ನ ಇಂಪ್ರೆಸ್ ಮಾಡೋದ್ರಲ್ಲಿರುತ್ತೆ. ಒಂದ್ಸತಿ ನಿನ್ ತಂದೆ ತಾಯಿ ಮುಖ ಜ್ಞಾಪಿಸ್ಕೋ, ನಿನ್ ಮೇಲಿಟ್ಟಿರೋ ನಂಬಿಕೆ ಉಳಿಸ್ಕೋ. ಆ ನಿನ್ನ ಬಾಬು ಸೋನಾ ಖುಷಿ ಪಡಿಸೋದ್ರಲ್ಲಿ ನಿನ್ನ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡ. ಈ ದಿನ ಈ ಕ್ಷಣದಿಂದ ಎದ್ದೇಳು. ನಿನ್ ತಂದೆ ತಾಯಿ ಪಡ್ತಿರೋ ಕಷ್ಟದ ಬಗ್ಗೆ ಯೋಚಿಸು. ಇವತ್ ನೀನ್ ಪಡೋ ಕಷ್ಟ ನಿನ್ನ ಫ್ಯೂಚರ್ ನ ಡಿಸೈಡ್ ಮಾಡುತ್ತೆ. ಕೆಲವು ದಿನಗಳ ಮಟ್ಟಿಗೆ ನಿನ್ ಫ್ರೆಂಡ್ಸ್ ಜೊತೆ ಸುತ್ತೋದು, ಫೋನ್ ನ ಬಿಡು, ನಿನ್ನ ಕನಸಿನ ಕಡೆ ಹೆಜ್ಜೆ ಇಡು. ನೆನ್ಪಿಟ್ಕೋ, ಈ ಪ್ರಯತ್ನ ಅನ್ನೋದು ಕಷ್ಟ ಆಗಿಲ್ಲಂದ್ರೆ ಅದು ಪ್ರಯತ್ನ ಅಂತ ಎಲ್ಲನ್ಸ್ಕೊಳ್ಳುತ್ತೆ. ಇದು ಲೈಫ್. ಕಷ್ಟ ಆಗೇ ಆಗತ್ತೆ. ಈ ದೇಹ ಮಣ್ಣಾಗೋವರೆಗೂ ಕಷ್ಟ ತಪ್ಪಿದ್ದಲ್ಲ. ಒಂದಲ್ಲ ಒಂದ್ ರೀತಿ ಇದ್ದೇ ಇರುತ್ತೆ. ಇವತ್ ನಿನ್ ಕಷ್ಟ ನೋಡ್ಬೇಡ, ನಿನ್ ಕನಸು ಗುರಿಯನ್ನ ನೋಡು. ಇದಕ್ಕೋಸ್ಕರ ಪ್ರತಿ ಅಡೆತಡೆಯನ್ನ ಎದುರಿಸಲೇಬೇಕು. ಆದ್ರೆ ಇಟ್ಟ ಹೆಜ್ಜೆ ಮಾತ್ರ ಹಿಂದಕ್ಕೆ ಇಡ್ಬೇಡ. ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಇಲ್ಲಿ ಸಂಘರ್ಷ ಮಾಡ್ಲೇಬೇಕು. ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗೋಕ್ಕೂ ಮುಂಚೆ ತನ್ನ ಕನಸಿಗೋಸ್ಕರ ಬಿಕಾರಿಯಾಗಿ ಅಲಿತಿರ್ತಾನೆ ತನ್ನ ಪ್ರಯತ್ನದ ಜೊತೆ. ರೂಲ್ ನಂಬರ್ 2, ಸೂರ್ಯನ ರೀತಿ ಉರಿಬೇಕು. ಸೂರ್ಯನ ರೀತಿ ಬೆಳಗ್ಬೇಕಂದ್ರೆ ಮೊದ್ಲು ಸೂರ್ಯನ ರೀತಿ ಉರಿಬೇಕು. ನಿನ್ನ ಕನಸನ್ನ ನನಸು ಮಾಡ್ಕೊಳ್ಬೇಕಂದ್ರೆ ನಿನ್ನ ನಿದ್ದೆ, ಹಸಿವು, ಸುಖ, ದುಃಖ, ಪ್ರೀತಿ ಇವೆಲ್ಲವನ್ನ ತ್ಯಾಗ ಮಾಡ್ಬೇಕು. ಅವೆಲ್ಲವನ್ನ ಒಂದು ಲಿಮಿಟ್ ಅಲ್ಲಿ ಇಡ್ಬೇಕು. ನೀನೊಂದ್ ತಿಂಗಳಲ್ಲಿ ಏನ್ ಮಾಡ್ಲಿ ಅಂತ ನೋಡ್ಬೇಡ. ಈ ದಿನ ನಿನ್ ಕೈಯಲ್ಲಿರೋ 24 ಗಂಟೆ 86,400 ಸೆಕೆಂಡ್ಸ್ ನ ಹೇಗೆ ಉಪಯೋಗಿಸ್ಕೊಳ್ತೀಯ, ಅದ್ರಲ್ಲಿ ಏನ್ ಮಾಡ್ಲಿ ಅಂತ ಯೋಚಿಸು. ಆಗ ನೋಡು, ನಿನ್ನ ಗುರಿ ಮುಟ್ಟೋದ್ನ ಯಾರು ಕೂಡ ತಡೆಯೋಕಾಗಲ್ಲ. ಇವತ್ ಸಂಡೇ, ಮಂಡೇ, ಹಾಲಿಡೇ, ಹಬ್ಬ, ಮದ್ವೆ ಇದೆ ಅಂತ ರೀಸನ್ ಕೊಡ್ಬೇಡ. ಈ ಮದ್ವೆ, ಸಂಡೇ, ಫಂಡೇ ಇದ್ಯಾವುದೋ ನಿನ್ನ ಕನಸನ್ನ ನನಸು ಮಾಡಲ್ಲ. ಅಲ್ಲಿ ನಿನ್ಗೋಸ್ಕರ ನಿನ್ನ ಗುರಿ ಕಾಯ್ತಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಿದೆ ಅದನ್ನ ಮಾಡು. ನಿನ್ನನ್ನ ನೀನು ಸೋಲೋಕೆ ಬಿಡ್ಬೇಡ. ಈ ಪ್ರಪಂಚ ನಿನ್ನನ್ನ ಸೋಲ್ಸೋಕಾಗಲ್ಲ. ನಿನ್ನನ್ನ ಸೋಲ್ಸೋರಿದ್ರೆ ಅದು ನಿನ್ನ ಮನಸ್ಸು ಮಾತ್ರ. ಹೌದು, ನಾನು ಸೂರ್ಯನ ರೀತಿ ಉರಿತೀನಿ, ಆದ್ರೆ ಹೇಗೆ ಅನ್ನೋ ಪ್ರಶ್ನೆ ಆಗಿದ್ರೆ ಕೇಳೋ. ನೀನ್ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು ಅನ್ಕೊಳ್ತೀಯ,
ಆದ್ರೆ ಆಗ್ತಿರಲ್ಲ. ರಾತ್ರಿ ಮಲ್ಗೋ ಟೈಮಲ್ಲಿ ನಿನಗ್ ನೀನೇ ಹೇಳ್ಕೊ, ನನ್ನ ಕನಸಿಗೋಸ್ಕರ ಬೆಳಗ್ಗೆ ಜಲ್ದಿ ನಾನು ಎದ್ದೇಳಲೇಬೇಕು. ನೀನ್ ಬೆಳಗ್ಗೆ 5 ಗಂಟೆಗೂ ಎದ್ದೇಳಬಹುದು, 6 ಗಂಟೆಗೂ ಎದ್ದೇಳಬಹುದು, 7 ಗಂಟೆಗೂ ಎದ್ದೇಳಬಹುದು. ಆದ್ರೆ ನೀನ್ ಜಲ್ದಿ ಎದ್ದೇಳಿದ್ರೆ ಇಡೀ ದಿನ ಆಕ್ಟಿವ್ ಆಗಿರ್ತೀಯ ಅಂತ ನಿನ್ನನ್ನ ನೀನು ಕನ್ವಿನ್ಸ್ ಮಾಡ್ಕೊ. ನೀನ್ ಓದೋಕೆ ನಿಂದೇ ಆದ ಒಂದು ಶೆಡ್ಯೂಲ್, ಟೈಮ್ ಟೇಬಲ್ ಮಾಡ್ಕೋ. ಓದೋ ಟೈಮಲ್ಲಿ ನಿದ್ದೆ ಬಂದ್ರೆ ನಿನ್ನ ಕನಸನ್ನ ಗುರಿಯನ್ನ ನೆನ್ಸ್ಕೋ. ಓದೋ ಟೈಮಲ್ಲಿ ಶೆಕೆ ಆಗ್ತಿದ್ರೆ AC ಆನ್ ಮಾಡೋಣ ಅನ್ಸ್ಬಹುದು. AC ಎಲ್ಲಿಂದ ಬರುತ್ತೆ? ದುಡ್ಡಿದ್ರೆ. ದುಡ್ಡು ಬೇಕಂದ್ರೆ ಕೆಲ್ಸ, ಜಾಬ್ ಬೇಕು. ಆ ಜಾಬ್ ಬೇಕಂದ್ರೆ ನಾಲೆಡ್ಜ್ ಬೇಕು. ಅದೆಲ್ಲಿಂದ ಬರುತ್ತೆ? ಈಗ ಓದಿದ್ರೆ ಮಾತ್ರ. ನಿನ್ನ ನಾಳೆಯ ಕನಸಿಗೆ ಇವತ್ತೇ ಬೇಸ್ ಅನ್ನೋದನ್ನ ಮರಿಬೇಡ. ನಿನ್ಗೆ ಒಂದೇ ಜಾಗದಲ್ಲಿ ಕುತ್ಕೊಂಡು ಓದೋಕೆ ಬೇಜಾರಾಗುತ್ತಾ? ಆಗ್ಲಿ ಬಿಡೋ. ಆಗಿಲ್ಲಂದ್ರೆ ಸಕ್ಸಸ್ ನ ಮಜಾ ಎಲ್ಲಿ ಸಿಗುತ್ತೆ? ಊಟ ಮಾಡಿದ್ಮೇಲೆ ನಿನ್ಗೆ ತಕ್ಷಣ ನಿದ್ದೆ ಬರುತ್ತಾ? ಆಗಿದ್ರೆ ಊಟ ಕಡಿಮೆ ಮಾಡೋ, ಓಡಾಡೋ, ಆಮೇಲೆ ಓದೋ. ಬೆಡ್ ಮೇಲೆ ಕುತ್ಕೊಂಡ್ರೆ ನಿದ್ದೆ ಬರುತ್ತಾ? ಚೇರ್ ಮೇಲೆ ಕುತ್ಕೊಂಡು ಓದೋ. ಫ್ರೆಂಡ್ಸ್ ಜೊತೆ ತಿರ್ಗಾಡ್ಬೇಕಂದ್ರೆ ನಿನ್ನನ್ನ ನೀನು ಪ್ರಶ್ನೆ ಮಾಡ್ಕೋ, ಇವತ್ತೇನಾದ್ರೂ ನಾನು ಓಡಾಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ತುಂಬಾ ಕಳ್ಕೊಳ್ತೀನಿ ಮುಂದೆ ಅಂತ. ಟೈಮ್ ಪಾಸ್ ಮಾಡೋ ಫ್ರೆಂಡ್ಸ್ ಸರ್ಕಲ್ ನಿಂದ ನಿನ್ಗೇನು ಸಿಗಲ್ಲ. ಈ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ನಿಂದ ನಿನ್ ಪೋಸ್ಟ್ ಗೆ ಲೈಕ್ ಸಿಗಬಹುದು, ಆದ್ರೆ ಟ್ರಸ್ಟ್ ಮೇ ನಿನ್ ಲೈಫ್ ಅಲ್ಲಿ ಯಾವುದೇ ಇಂಪ್ಯಾಕ್ಟ್ ಮಾಡೋದಿಲ್ಲ. ಇವತ್ ಸಂಡೇ ರೆಸ್ಟ್ ತಗೊಳ್ಳೋಣ, ಮಜಾ ಮಾಡೋಣ ಅಂದ್ಕೊಳ್ಬೇಡ. ಇಡೀ ದಿನ ಫ್ರೀ. ನೀನ್ ಓದಿದ್ನ ಆರಾಮಾಗಿ ರಿವೈಸ್ ಮಾಡಬಹುದು. ನಿನ್ಗೆ ಟಾಪಿಕ್ ಅರ್ಥ ಆಗಿಲ್ವಾ? ಮೊಬೈಲ್ ತಗೋ, ಟಾಪಿಕ್ ರಿಲೇಟೆಡ್ ವಿಡಿಯೋಸ್ ನೋಡು. ಇಲ್ಲ ಅಂದ್ರೆ ಮೊಬೈಲ್ ನ ಸೈಲೆಂಟ್ ಗಾಕಿ ಓದೋ. ಓದೋದಕ್ಕೆ ನೀನು ಪ್ರತಿದಿನ ಟೈಮ್ ಕೊಡ್ಲೇಬೇಕು. ಈ ಮಳೆ ಹನಿ ಇರುತ್ತಲ್ವಾ, ಒಂದೊಂದು ಹನಿ ಸೇರಿದ್ರೆ ಹಳ್ಳ ಆಗುತ್ತೆ, ಕೊನೆಗೆ ಒಂದು ನದಿಯ ರೂಪ ತಗೊಳ್ಳುತ್ತೆ. ನೀನ್ ಪ್ರತಿದಿನ ಓದೋದು ಒಂದೊಂದು ಹನಿ ಇದ್ದಂಗೆ. ಇದೇ ನಿನ್ನ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ತರುತ್ತೆ. ಪ್ರಯತ್ನ ಪಡದೆ ಯಾವುದು ಸಿಗಲ್ಲ. ಕತ್ತಲಲ್ಲಿ ಯಾವುದು ಕಾಣಿಸಲ್ಲ. ಏನಾದ್ರೂ ನೋಡ್ಬೇಕಂದ್ರೆ ಬೆಳಕ್ ಬೇಕು. ಆ ಬೆಳಕೆ ನೀನು, ನಿನ್ನ ಪ್ರಯತ್ನ. ರೂಲ್ ನಂಬರ್ 3, ವೀರನಂತೆ ನಿಲ್ಬೇಕು. ಯಾವುದೇ ವ್ಯಕ್ತಿ ಸುಮ್ನೆ ವೀರನಾಗಲ್ಲ. ಆತನ ಆಲೋಚನೆ, ಶಕ್ತಿ, ಪ್ರಯತ್ನ ಆತನನ್ನ ವೀರನನ್ನಾಗ್ಸುತ್ತೆ. ನಿನ್ನಲ್ಲಿ ನೀನು ಏನನ್ನ ಬದಲಾಯಿಸ್ಕೊಳ್ಳೋಕೆ ಬಯಸ್ತೀಯಾ? ಬದಲಾಯಿಸ್ಕೋ. ನೀನೇನಾದ್ರೂ ನಿಂತ್ರೆ ನಿನ್ನ ಗೆಲುವಿನ ದಾರಿ, ಕನಸಿನ ದಾರಿ ಮುಚ್ಚೋಗುತ್ತೆ. ಮನಸ್ಸಲ್ಲಿ ಒಂದು ಜಿದ್ದನ್ನ ಇಟ್ಕೋ. ರಿಸಲ್ಟ್ ಬಗ್ಗೆ ಚಿಂತಿಸಬೇಡ. ನಿನ್ನ ಪ್ರಯತ್ನದ ಕಡೆ ಗಮನ ಕೊಡು. ನಿನ್ನ ಗುರಿ ಸಾಧಿಸೋಕೆ ಏನ್ ಮಾಡ್ಬೇಕು ಅದಕ್ಕೆ ಟೈಮ್ ಕೊಡು. ಯಾವುದೇ ಕಾರಣಕ್ಕೂ ಹಿಂಜರಿಬೇಡ. ಒಬ್ಬ ವೀರನ ಗುಣ ಏನಂದ್ರೆ ಧೈರ್ಯ, ಗಾಂಭೀರತೆ, ಸ್ವಾಭಿಮಾನ, ಆತನ ಸಾಹಸ, ಉನ್ನತವಾದ ಮನೋಬಲ. ಆ ವೀರನ ಗುಣ ನಿನ್ನಲ್ಲಿದ್ರೆ ನಿನ್ನ ಗೆಲುವನ್ನ ಯಾರು ತಡೆಯೋಕಾಗಲ್ಲ. ನೀನ್ ಏನನ್ನ ಯೋಚಿಸ್ತೀಯೋ ಅದನ್ನ ನೀನ್ ಮಾಡ್ಬಲ್ಲೆ. ಯಾಕ್ ಗೊತ್ತಾ? ಒಂದ್ ಕಾಲ ಇತ್ತು, ಚಂದ್ರನ ಮೇಲೆ ಯಾರು ಹೋಗೋಕಾಗಲ್ಲ, ಗಾಳಿಯಲ್ಲಿ ಮನುಷ್ಯ ಹಾರೋಕಾಗಲ್ಲ, ಮನುಷ್ಯ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇದ್ಕೊಂಡು ಒಬ್ಬರ ಜೊತೆ ಇನ್ನೊಬ್ರು ಮಾತಾಡೋಕಾಗಲ್ಲ. ಇದೆಲ್ಲ ಒಂದ್ ಕಾಲದಲ್ಲಿ ಅಸಾಧ್ಯ, ಇಂಪಾಸಿಬಲ್ ಆಗಿತ್ತು. ಆದ್ರೆ ಮನುಷ್ಯ ಇದೆಲ್ಲ ಸಾಧ್ಯ ಅಂತ ಪ್ರೂವ್ ಮಾಡ್ದ. ಚಂದ್ರನ ಮೇಲೋದ, ಮಂಗಳ ಗ್ರಹದ ಮೇಲೋದ. ಇದೆಲ್ಲ ಹೇಗೆ ಸಾಧ್ಯವಾಯ್ತು ಗೊತ್ತಾ? ಯಾಕಂದ್ರೆ ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದೇ ಇಲ್ಲ. ನಿನ್ಗೆ ಅನ್ನಿಸಬಹುದು ನನ್ನ ಕೈಯಲ್ಲಿ ಓದೋದು ಕಷ್ಟ, ಆ ಫಸ್ಟ್ ರ್ಯಾಂಕ್ ಅಂತ ಇದೆಯಲ್ವಾ, ಅದು ನನಗೆ ಅಸಾಧ್ಯ ಅಂತ. ಯಾಕಂದ್ರೆ ನೀನ್ ಬೇಗ ಸೋಲನ್ನ ಒಪ್ಕೊಳ್ತೀಯ ಅದಕ್ಕೆ. ವಿಲ್ಮಾ ರುಡಾಲ್ಫ್, ಪೋಲಿಯೋದಿಂದ ನರಳ್ತಿದ್ದ ಹುಡುಗಿ, ನಡೆಯೋಕೆ ಆಗಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ರು. ಆದ್ರೆ ಆಕೆ ಮುಂದೆ ಒಲಿಂಪಿಕ್ ನಲ್ಲಿ 3 ಗೋಲ್ಡ್ ಮೆಡಲ್ ಗೆದ್ಲು. ಅದು ಯಾವ್ದ್ರಲ್ಲಿ ಗೊತ್ತಾ ಮೈ ಡಿಯರ್ ಫ್ರೆಂಡ್? ರನ್ನಿಂಗ್ ರೇಸ್ ನಲ್ಲಿ. ಈ ಪ್ರಪಂಚದಲ್ಲಿ ಈ ರೀತಿ ನೂರಾರು ಉದಾಹರಣೆಗಳಿವೆ. ನಾನಿಲ್ಲಿ ಉದಾಹರಣೆ ಕೊಡೋಕೆ ಬಂದಿಲ್ಲ, ನಿನ್ಗೆ ಹೇಳೋಕೆ ಬಂದಿದ್ದೀನಿ. ನೀನಿಲ್ಲಿ ಕಷ್ಟ, ಅಸಾಧ್ಯ ಅಂತ ಭಾವಿಸಿರೋ ಕೆಲ್ಸ ನೀನ್ ಅಂದುಕೊಂಡಿರಷ್ಟು ಕಷ್ಟದ ಕೆಲ್ಸ ಅಲ್ಲ. ಒಂದ್ಸತಿ ನೀನ್ ಮಾಡ್ಬೇಕು ಅಂದ್ಕೊಂಡಿರೋ ಕೆಲ್ಸದಲ್ಲಿ ಮನಸ್ಸಿಟ್ಟು ಮಾಡ್ ನೋಡು. ಮನಸ್ಸಿನ ಜೊತೆ ಓದ್ ನೋಡು. ನೀನೇ ಹೇಳ್ತೀಯ ಇಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ. ಒಂದ್ಸತಿ ನಿನ್ನ ಮನಸ್ಸಲ್ಲಿ ನೀನು ಡಿಸೈಡ್ ಮಾಡ್ಕೋ, ನಾನು ಓದ್ತೀನಿ ಅಂತ. ಆಗ ನೋಡು ಯಾವುದು ಅಸಾಧ್ಯವೋ ಅದೇ ನಿನ್ಗೆ ಈಸಿ ಅನ್ಸುತ್ತೆ. ನೀನೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಿನ್ನ ಗುರಿಯನ್ನ ನೀನ್ ಅಂದ್ಕೊಂಡಿರೋ ಟೈಮ್ಗಿಂತ ಮುಂಚೆ ರೀಚ್ ಆಗೇ ಆಗ್ತೀಯಾ.